ನಮ್ಮ ಇತಿಹಾಸದಲ್ಲಿ ಆ ಥರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡಿದವರು ಯಾರು ಕಲಾವಿದರು ಇಲ್ವೇ ಇಲ್ಲ. ನಮ್ಗೆ ಹಿಂದಿ ಇಂಡಸ್ಟ್ರಿ ಕಡೆ ತುಂಬ ಒಲವು, ಯಾಕಂದರೆ ಬೀದರಲ್ಲಿ ಸ್ವಲ್ಪ ಜಾಸ್ತಿ ಹಿಂದಿ ಅದರಿಂದ ನಮ್ಗೆ ಹತ್ರ ಕೂಡ ಬೆಂಗಳೂರಿಗಿಂತಲೂ ಹತ್ರ ನಮಗೆ ಬಾಂಬೆ. ಬೆಂಗಳೂರು 650 ಕಿಲೋಮೀಟರ್, ನಮಗೆ ಬಾಂಬೆ 550 ಕಿಲೋಮೀಟರ್. ಆ ಟೈಮಲ್ಲಿ ವಿಜಯ್ ಪ್ರಕಾಶ್ ಕೂಡ ಅಲ್ಲೇ ಕಲಿತಿದ್ರು. ನಮ್ಗೆ ವಿಜಯ್ ಪ್ರಕಾಶ್ ಸುರೇಶ್ ವಾಡ್ಕರ್ ಶಿಷ್ಯ ಅವರು. ದಾಸನ ಮಾಡಿಕೋ ಎನ್ನ ಸ್ವಾಮಿ, ದಾಸನ ಮಾಡಿಕೋ ಎನ್ನ ಸ್ವಾಮಿ, ದಾಸನ ಮಾಡಿಕೋ ಎನ್ನ. ಅವ್ರು ಖುಷಿಯಾಗ್ಬಿಟ್ರು ದಾಸರ ಪದಕ್ಕೆ. ಇದು ನನ್ನ ಕಂಪೋಸಿಷನ್ ಇದ್ದಾಗಿದೆಯಲ್ಲಪ್ಪ ಅಂತ ಅದ್ರ ಅಷ್ಟೊಂದು ರಿಲೇಟ್ ಮಾಡ್ಕೊಂಡ್ಬಿಟ್ರು. ಹೇಗ್ ನಡೀತಿದೆ ನಿಮ್ಮ ಸಂಗೀತ ಯಾನ? ಚೆನ್ನಾಗಿ ನಡೀತದೆ ಸರ್. ಎಲ್ಲ ನಿಮ್ದೆಲ್ಲ ಗೆಳೆಯರ ಒಂದು ಸಪೋರ್ಟ್ ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಓಕೆ ವೀರ್, ಒಂದು ಇದು ನೀವು ನೋಡಿದ್ರೆ ಉತ್ತರ ಕನ್ನಡದವರು, ಅಲ್ಲಿಂದ ಇಲ್ಲಿಗೆ ಬರ್ತೀರಾ. ಆರಂಭದಲ್ಲಿ ಬಂದು ಒಂದಿಷ್ಟು ನೆಲೆ ಕಳ್ಕೊಳ್ಳೋಕ್ಕೆ ಸಾಕಷ್ಟು ಒದ್ದಾಟಗಳು ಆಗಿನ ದಿನಗಳನ್ನು ನೀವು ಹಲವಾರು ಬಾರಿ ಹೇಳ್ಕೊಂಡಿದ್ದು ಉಂಟು. ಸೊ ಸಂಗೀತ ನಿರ್ದೇಶನ ಮಾಡಬೇಕು ಅಥವಾ ಸಂಗೀತಕ್ಕೆ ಹೋಗ್ಬೇಕು ಇದಕ್ಕೆ ಅಂತ ಯಾಕೆ ನಿಮಗೆ ಇಷ್ಟ ಆಗಿದ್ದು? ನಿಮ್ಮ ಜರ್ನಿ ಶುರುವಾಗಿದ್ದು ಹೇಗೆ ಈ ಈ ಕ್ಷೇತ್ರಕ್ಕೆ ಅಂತ? ಸರ್, ನಾನು ಚಿಕ್ಕವನಿದ್ದಾಗಿಂದ ನನಗೆ ಸಂಗೀತ ಅಂದರೆ ತುಂಬ ಇಷ್ಟ ಇತ್ತು. ಹಾಡ್ತಿದ್ದೆ. ಒಂದು 7th 8th ಇದ್ದಾಗ ಸ್ಟೇಜಲ್ಲಿ ಹಾಡೋಕ್ಕೆ ಶುರು ಮಾಡಿದೆ. ಅಂದರೆ ಧೈರ್ಯ ಆವಾಗ ಬಂತು, ಏನೋ ಹಾಡ್ಬೇಕಂತ ಆವಾಗ ಒಂದು ಧೈರ್ಯದಿಂದ ಸ್ಟೇಜಲ್ಲಿ ಹಾಡೋಕ್ಕೆ ಶುರು ಮಾಡಿದೆ. ಅಲ್ಲಿಂದ ಬಂದು ಸಿಂಗರ್ ಆಗ್ಬೇಕಂತ ಒಂದು ಆಸೆ ಹುಡ್ತು, ಪ್ಲೇಬ್ಯಾಕ್ ಸಿಂಗರ್. ಹಾಗಾಗಿ ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕಂತ ಅಭಿಪ್ರಾಯದಿಂದ ಬೀದರಲ್ಲಿ ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕಂದ್ರೆ ಅಷ್ಟು ಈಸಿ ಇಲ್ಲ. ಬೀದರ್ ಅಂದ ತಕ್ಷಣ ಉತ್ತರ ಕರ್ನಾಟಕದ ತುಂಬ ಹಿಂದುಳಿದ ಪ್ರದೇಶ ಅಂತಂದು ಎಲ್ಲರೂ, ಒಂದು ಹಿಂದುಳಿದ ಜಿಲ್ಲೆ ಅಂತೀವಿ ನಾವೆಲ್ಲರೂ. ಹಾಗಾಗಿ ಅಲ್ಲಿಂದ ಪ್ಲೇಬ್ಯಾಕ್ ಸಿಂಗರ್ ಆಗಿ ಬರ್ಬೇಕಂದ್ರೆ ನಾವು ತುಂಬಾ ಕಷ್ಟದ ಕೆಲಸ. ಹೌದು, ನಮ್ಮ ಇತಿಹಾಸದಲ್ಲಿ ಆ ಥರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡಿದವರು ಯಾರು ಕಲಾವಿದರು ಇಲ್ವೇ ಇಲ್ಲ ನಿಮ್ಮ ಭಾಗದಲ್ಲಿ, ನಮ್ಮ ಬೀದರ್ ಇತಿಹಾಸದಲ್ಲಿ. ಓಕೆ. ಹಾಗಾಗಿ ಅದೊಂದು ಕನಸು, ತಿರುಕನ ಕನಸು ಅಂತಾರಲ್ಲ, ಆ ಥರ ಇತ್ತು ನಮಗೆ. ಜನಗಳು ಯಾರಾದ್ರೂ ಮ್ಯೂಸಿಕ್ ಡೈರೆಕ್ಟರ್ ಆಗ್ತೀನಿ ಅಥವಾ ಸಿಂಗರ್ ಆಗ್ತೀನಿ, ಸಿನಿಮಾ ಇಂಡಸ್ಟ್ರಿ ಹೋಗ್ತೀನಿ ಅಂದ್ರೆ ನಮಗೆ ತಿರುಕನ ಕನಸು ಕಾಣ್ತದೆ. ಇನ್ನೊಂದು ಆ ಲೆಕ್ಕಕ್ಕಿತ್ತು. ಏನು ಮೆಂಟಲ್ ಆಗಿದೆ ನೀನು ಆ ಥರನೇ. ಫೈನಲಿ ಅಂದ್ರೆ ಹುಚ್ಚಾಗಿದೆ ನೀನು, ಸಿನಿಮಾಗೆ ಹೋಗ್ತೀನಿ, ಏನೋ ಸಿಂಗರ್ ಆಗ್ತೀನಿ ಅಂತಂದ್ರೆ ಆ ಮಟ್ಟಕ್ಕೆ ಒಂದು ಜನಗಳ ಒಂದು ಯೋಚನೆ ಇತ್ತು. ಓಕೆ, ಏನ್ ಮಾಡೋಕಪ್ಪ, ಸುಮ್ಮನೆ ಸಿಂಗರ್ ನಾವು ಏನೋ ಸ್ಟೇಜಲ್ಲಿ ಹಾಡ್ತೀವಿ, ಜನಗಳು 4 ಜನ ಹೊಗಳಿದ್ರು ಅಂದ್ರೆ ಅದರಿಂದ ಸಾಧ್ಯ ಇಲ್ಲ ಅಂದಾಗ ನನ್ನ ಮನೇಲಿ ಒಬ್ಬನು ಬಾಡಿಗೆ ಇದ್ರು. ನಮ್ಮ ಮನೇಲಿ ತಮಿಳ್ನಾಡದ ಒಬ್ಬ ಹುಡುಗ ರಾಜು ಅಂತ, ಅವನನ್ನು ಸಿನಿಮಾ ಡೈರೆಕ್ಟರ್ ಆಗ್ಬೇಕಂತ ಅವನಿಗೆ ಆಸೆ. ಅವ್ನು ಚೆನ್ನಾಗಿ ಹಾಡ್ತೀಯಪ್ಪ, ಬಟ್ ಸಿನಿಮಾ ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕಂದ್ರೆ ಶಾಸ್ತ್ರೀಯ ಸಂಗೀತ ಕಲಿ, ಅದರಿಂದ ಹೆಲ್ಪ್ ಆಗುತ್ತೆ ಅಂತ. ನಮ್ಗೆ ಶಾಸ್ತ್ರೀಯ ಸಂಗೀತ ಹೇಗಿರುತ್ತೆ ಅಂತಂದ್ರೆ ಗೊತ್ತಿಲ್ಲ. ಅದು ಯಾವ ಶೈಲಿಗೆ ಅಂತಾರೆ ಶಾಸ್ತ್ರೀಯ ಸಂಗೀತ, ಯಾವ ಶೈಲಿಗೆ ಗಜಲ್ ಅಂತಾರೆ, ಯಾವ್ದಕ್ ಭಾವಗೀತೆ ಭಕ್ತಿಗೀತೆ ಅಂತಾರೆ, ಏನೂ ಗೊತ್ತಿಲ್ಲ ನಮಗೆ. ಬಟ್ ಭಜನೆಗಳಲ್ಲೆಲ್ಲ ಚಿಕ್ಕನ್ 3 ವರ್ಷ 4 ವರ್ಷದ ಇದ್ದಾಗ ಕೂಡ ರಾತ್ರಿ ಎಲ್ಲ ಭಜನೆಗಳೆಲ್ಲ ಊರಲ್ಲಿ, ಹಳ್ಳಿ ಊರಲ್ಲಿ ನಡೆಯೋ ಭಜನೆಯಲ್ಲಿ ನಾನು ಕೂಡ್ತಿದ್ದೆ. ಅದು ನನ್ಗೆ ನೆನಪಿದೆ. ಅಂದ್ರೆ ಸಂಗೀತದ ಪ್ರೀತಿಗೆ ಇದರಿಂದ ಭಜನೆಯಲ್ಲಿ ಬೆಳಗ್ಗೆ ರಾತ್ರಿ 10 ಗಂಟೆ ಶುರು ಆದ್ರೆ ಬೆಳಿಗ್ಗೆ 5 ಗಂಟೆ 6 ಗಂಟೆ ತನಕ ಕೂತಿದ್ದೀನಿ. ಪುರಾಣಗಳು ಆ ಭಜನೆಯಲ್ಲಿ ಕೂತಿದ್ದೀನಿ. ಅದೊಂದು ನನಗೆ ದೇವರು ಕೊಟ್ಟ ವರ ಒಂದದು. ಓಕೆ. ಹಾಗಾಗಿ ಸಂಗೀತ ಕಲಿ ಅಂತ ನಾನು ನಮ್ಮ ರೂಮಲ್ಲಿ ಇದ್ದವನು, ನಮ್ಮ ಮನೆ ಬಾಡಿಗೆ ಇದ್ದವ್ ಹೇಳಿದ್ರು. ಆ ನಂತರ ಬೀದರಲ್ಲಿ ಅಂದ್ರೆ ನಾನು ಸಂಗೀತ ಇಲ್ಲಿ ಬೀದರಲ್ಲಿ ಯಾರು ಕಲ್ಸಲ್ಲಪ್ಪ ಅಂತ. ಹೇಗೆ ಕಲ್ಸಲ್ಲಪ್ಪ, ಬೀದರ್ ಜಿಲ್ಲೆ ಇದೆ, ಇಲ್ಲಂಗೆ ಇರಲ್ಲ, ಎಲ್ಲಾದ್ರೂ ಇದ್ದೇ ಇರುತ್ತೆ, ನೋಡೋ ಚೆಕ್ ಮಾಡಂದ ಹುಡುಕಿದ. ರಾಮ್ ಮಂದಿರ ಅಂತ ಒಂದಿದೆ ನಮ್ಮ ಬೀದರಲ್ಲಿ, ತುಂಬಾ ಹಳೆ ಪುರಾತನ ಮಂದಿರ ಅದು. ಅಲ್ಲಿ ಹೋಗಿ ಸಂಗೀತ ಕಲಿಸ್ತಿದ್ರಲ್ಲಿ. ಅಲ್ಲೊಬ್ಬರು ಬಳುವಂತರ ಕುಲಕರ್ಣಿ ಅಂತಿದ್ರು, ಅವ್ರ ಹತ್ರ ಹೋಗಿ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿಯಕ್ಕೆ ಪ್ರಾರಂಭ ಮಾಡಿದೆ. ಅದು ನೋಡಿ ಹೇಗಂದ್ರೆ November 1st 1991ಗೆ ನನ್ಗೆ ಗೊತ್ತಿಲ್ಲ ಕರ್ನಾಟಕ ರಾಜ್ಯೋತ್ಸವ ಅನ್ನೋದು, ನಮ್ಗೆಲ್ಲ ಅವಾಗೆಲ್ಲ ಹೈಸ್ಕೂಲ್ ನಾವು, ಅದೊಂದು ಇದನ್ನ ಡೇಟ್. ಬಟ್ ನಾ ಅಡ್ಮಿಷನ್ ಮಾಡಿದ್ದು November 1st 1991 ನಾನು ಸಂಗೀತ ಕಲಿಯಕ್ಕೆ ಪ್ರಾರಂಭ ಮಾಡಿದ್ದು. ಕರ್ನಾಟಕ ಶಾಸ್ತ್ರೀಯ, ಹಿಂದೂಸ್ತಾನಿ ಶಾಸ್ತ್ರೀಯ. ಅಲ್ಲಿಂದ ಕಲಿಕೆ ಶುರು ಆಯ್ತು. ನಾನು ಸಂಗೀತ ಜೂನಿಯರ್ ಆಯ್ತು, ಸೀನಿಯರ್ ಆಯ್ತು, ಸಂಗೀತ ವಿದ್ವತ್ ಕಂಪ್ಲೀಟ್ ಮಾಡಿದೆ ನಾನು. ಸಂಗೀತ ವಿದ್ವತ್ ಸೆಂಟರ್ ಟಾಪರ್ ನಾನು. ಆ ನಂತರ ಅದು ಬೆಂಗಳೂರು ಯೂನಿವರ್ಸಿಟಿ ಸಂಗೀತ ವಿದ್ವತ್ ಅಂದ್ರೆ 3 ಎಕ್ಸಾಮ್ ಇರೋದು ಕರ್ನಾಟಕದಲ್ಲಿ ಇರೋದೇ, ಜೂನಿಯರ್ ಸೀನಿಯರ್ ವಿದ್ವತ್ ಅಷ್ಟೇ. ಅವೆಲ್ಲ ಕಂಪ್ಲೀಟ್ ಮಾಡಿದೆ. ಆ ನಂತರ ಮಿರಜ್ ಯೂನಿವರ್ಸಿಟಿ ಸಂಗೀತ ವಿಶಾರದ ಅಂತ ಒಂದಿದೆ, ಅದು ಕಂಪ್ಲೀಟ್ ಮಾಡಿದೆ. ಅಲ್ಲಿ ದೊಡ್ಡ ಡಿಗ್ರಿ ಅದು ಕೂಡ, ಮಿರಜ್ ಯೂನಿವರ್ಸಿಟಿ ಅಂತ. ಅದಾದ ನಂತರ ಅಲಂಕಾರ ಅಂತ ಎಲ್ಲಕ್ಕಿಂತ ದೊಡ್ಡದು. ಅಲಂಕಾರ ಎಕ್ಸಾಮ್ಗೆ ಅಪ್ಲಿಕೇಶನ್ ಆಗಿದೆ, ಅಂದ್ರೆ ಎಕ್ಸಾಮ್ ಕಟ್ಟಿದೆ, ಫೀಸ್ ಎಕ್ಸಾಮ್ ಕೊಡ್ಬೇಕಾಗಿತ್ತು 2-3 ತಿಂಗಳಲ್ಲಿ. ಬಟ್ ಅವಾಗ ಸಾರೆಗಮಪ್ಪ ನಡೀತಾ ಇತ್ತು ಹಿಂದಿಯಲ್ಲಿ, ಸೋನು ನಿಗಮ್ ಆಂಕರ್. ನಮ್ಗೆ ಹಿಂದಿ ಇಂಡಸ್ಟ್ರಿ ಕಡೆ ತುಂಬಾ ಒಲವು, ಯಾಕಂದ್ರೆ ಬೀದರಲ್ಲಿ ಸ್ವಲ್ಪ ಜಾಸ್ತಿ ಹಿಂದಿ ಅದರಿಂದ ನಮ್ಗೆ ಹತ್ರ ಕೂಡ ಬೆಂಗಳೂರಿಗಿಂತಲೂ ಹತ್ರ ನಮಗೆ ಬಾಂಬೆ.
ಬೆಂಗಳೂರು 650 ಕಿಲೋಮೀಟರ್ ಆದರೆ ನಮಗೆ ಬಾಂಬೆ 550 ಕಿಲೋಮೀಟರ್. ಓಹೋ, ಹಾಗಾಗಿ ಹಿಂದಿ ಇಂಡಸ್ಟ್ರಿ ಕಡೆ ಸೆಳೆತ ಜಾಸ್ತಿ ಇತ್ತು. ನಿಮಗೆ ನಿಯರ್ ನಿಯರ್ ಅದು ನಿಯರ್ ಕೂಡ ಹಿಂದಿ ಸ್ವಲ್ಪ ಇನ್ಫ್ಲೂಯೆನ್ಸ್ ಜಾಸ್ತಿ ಆ ಬೀದರ್ ಕಡೆ. ಹೌದು, ಹಿಂದಿನೂ ಕೇಳ್ತೀವಿ, ಕನ್ನಡನೂ ಕೇಳ್ತಿದ್ವಿ, ಕನ್ನಡ ಸಿನಿಮಾ ನೋಡ್ತೀವಿ, ಹಿಂದಿ ಸಿನಿಮಾ ನೋಡ್ತೀವಿ, ಆದ್ರೆ ಹಿಂದಿ ಜಾಸ್ತಿ. ಅವಾಗ ಸಾರೆಗಮ ಇತ್ತು, ಅವಾಗ ಕನ್ನಡದಲ್ಲಿ ಯಾವ್ದು ರಿಯಾಲಿಟಿ ಶೋ ಅವಾಗ ಇರ್ಲಿಲ್ಲ. 97 ನಲ್ಲಿ ಓಕೆ. ಸೋನು ನಿಗಮ್ ಆಂಕರ್ ಇದ್ರು, ಅವರೆಲ್ಲ ತುಂಬಾ ದೊಡ್ಡ ದೊಡ್ಡ ಗಾಯಕರು ಇವಾಗೆಲ್ಲ ಎಸ್ಟಾಬ್ಲಿಷ್, ಶ್ರೇಯಾ ಘೋಷಾಲ್ ಎಲ್ಲ ಅಲ್ಲಿಂದೇ ಬಂದಿದ್ದು. ಅವಾಗ ಸುರೇಶ್ ವಾಡ್ಕರ್ ನಮ್ಮ ಹಿಂದಿ ಪ್ಲೇಬ್ಯಾಕ್ ಸಿಂಗರ್, ತುಂಬಾ ದೊಡ್ಡ ದಿಗ್ಗಜರು. ಹೌದು, ಸುರೇಶ್ ವಾಡ್ಕರ್ ಅವರು ಸ್ಟೂಡೆಂಟ್ಸ್, ತುಂಬಾ ಜನ ಸ್ಟೂಡೆಂಟ್ಸ್ ಬಂದು ರಿಯಾಲಿಟಿ ಶೋನಲ್ಲಿ ಹಾಡ್ತಿದ್ರು. ಎಲ್ಲರೂ ಬಂದ ತಕ್ಷಣ ತಮ್ಮ ಹೆಸರು ಹೇಳ್ಬಿಟ್ಟು ಯಾರು ಸ್ಟೂಡೆಂಟ್ ನೀವು ಅಂದ ತಕ್ಷಣ ಸುರೇಶ್ ವಾಡ್ಕರ್ ಶಿಷ್ಯ ಅಂತ ಹೇಳ್ತಿದ್ರು. ಆ ಟೈಮಲ್ಲಿ ವಿಜಯ್ ಪ್ರಕಾಶ್ ಕೂಡ ಅಲ್ಲೇ ಕಲಿತಿದ್ರು. ನಮ್ ವಿಜಯ್ ಪ್ರಕಾಶ್ ಸುರೇಶ್ ವಾಡ್ಕರ್ ಶಿಷ್ಯ ಅವರು. ಓಕೆ. ಮತ್ತೆ ಸ್ವಪ್ನಿಲ್ ಬಾಂದೋಡ್ಕರ್ ಅಂತ ಒಬ್ರು ಸಿಂಗರ್ ಇದ್ರು, ಅವರು ಪಾರ್ಟಿಸಿಪೇಟ್ ಮಾಡಿದ್ರು. ಮತ್ತೆ ಅಮಯ್ ದಾತೆ ಅಂತ ಒಬ್ಬನಿದ್ರು, ಎಲ್ಲ ಸುರೇಶ್ ವಾಡ್ಕರ್ ಬಳಗನೆ ಅವ್ರು ಶಿಷ್ಯ. ಅವಾಗ ನನಗೂ ಏನಾಯ್ತು, ನಾವು ಸುರೇಶ್ ವಾಡ್ಕರ್ ಹಾಡ ಕೇಳಿ ನಾವು ತುಂಬಾ ದೊಡ್ಡ ಫ್ಯಾನ್ ಅವ್ರದ್ದು. ಅವ್ರ ಹತ್ರ ಹೋಗ್ಬೇಕು ನಾವು. ಅಜೀವ್ ಹಸನ್ ಗುರುಕುಲ್ ಅಂತಿದೆ ಅವ್ರದ್ದು ಬಾಂಬೆಲಿ, ಅಲ್ಲಿಗೆ ಹೋಗ್ಬೇಕಂತ. ಹೇಗಂತ ಹಿನ್ನೆಲೆ ಅಂತೂ ನಂಗೆ ಚೆನ್ನಾಗಿತ್ತು, ಸಂಗೀತ ವಿದ್ವತ್ ಆಗಿತ್ತು, ಸಂಗೀತ ವಿಶಾರದ್ ಕಂಪ್ಲೀಟ್ ಆಗಿತ್ತು ನಂದು. 2 ಕಡೆ ಟಾಪರ್ ಇದ್ದೆ ನಾನು ಸೆಂಟರ್ಗೆ. ಆ ನಂತರ ಕಾಲ್ ಮಾಡಿದೆ ಒಂದು ದಿವಸ. ಅವ್ರಂದ್ರು 2 ದಿವಸ ಆಯ್ತು ಅವ್ರಿಗೆ ಕಾಲ್, ಅವ್ರ ಮ್ಯಾನೇಜರ್ ಹತ್ರನೇ ಮಾತಾಡ್ತಾ ಇದ್ವಿ. ಒಂದು ದಿವಸ ಕಾಲ್ ಸಿಕ್ಕರು ಸುರೇಶ್ ವಾಡ್ಕರ್. ಡೈರೆಕ್ಟ್ ಮಾತಾಡಿದೆ, ಸರ್ ನಿಮ್ಮ ಹತ್ರ ಕಲಿಬೇಕಂತ ಇದ್ದೀನಿ ನಾನು ಸಂಗೀತ, ಸಿನಿಮಾ ಸಂಗೀತ. ಹೌದಾ, ಏನಾದರೂ ಸಂಗೀತ ಕಲ್ತಿದ್ರೆ ನೀವು ಮುಂಚೆ ಅಂದ. ಸರ್ ನಾನು ಸಂಗೀತ ವಿಶಾರ, ಸಂಗೀತ ವಿದ್ವತ್ ಆಗಿದೆ. ಓಕೆ ಓಕೆ, ಹಾಗಿದ್ರೆ ಬನ್ನಿ ಆಡಿಷನ್ ತಗೋತೀನಿ, ಆ ನಂತರ ಒಂದ್ಸರಿ ನಿಮ್ಮ ಹಾಡ ಕೇಳ್ತೀನಿ, ಕೇಳಿದ ನಂತರ ಹೇಳ್ತೀನಿ ಅಂದರು. ಹೋದೆ, ಹೋಗಿ ಎಕ್ಸಾಮ್ ಕೊಟ್ಟು, ಎಕ್ಸಾಮ್ ಅಂದರೆ 1-2 ಹಾಡ ಕೇಳಿದ್ರು ಅಷ್ಟೇ. ನಾವೊಂದು ವಚನ, ಇದು ದಾಸರ ಪದ ಕೇಳಿಸಿದೆ ಅವರಿಗೆ. ಕೇಳ್ಬಿಟ್ಟು ಓಕೆ ಬನ್ನಿ ನೀವು ಹಾಡಿದ ದಾಸರ ಪದ ಯಾವುದು ಅವಾಗ ನೆನಪಿದೆಯಾ? ಪುರಂದರ ದಾಸರ ನೆನಪಿದೆ, ಚೆನ್ನಾಗಿದೆ. ದಾಸನ ಮಾಡಿಕೊ ಎನ್ನ ಸ್ವಾಮಿ, ದಾಸನ ಮಾಡಿಕೊ ಎನ್ನ ಸ್ವಾಮಿ, ದಾಸನ ಮಾಡಿಕೊ ಎನ್ನ ಸ್ವಾಮಿ, ಸಾಸಿರ ನಾಮದ ವೆಂಕಟರಮಣ, ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೊ ಎನ್ನ. ಈ ದಾಸರ ಪದ ಕೇಳಿದೆ ಅವರಿಗೆ, ತುಂಬಾ ಖುಷಿ ಆದರು. ಆಯ್ತು ಬನ್ನಿ, ಇರೋ ವ್ಯವಸ್ಥೆ ಎಲ್ಲ ಹೇಗೆ ಅಂತ ಕೇಳಿದ್ರು. ಅವ್ರ ಹತ್ರ ಗುರುಕುಲ್ ಇದೆ ಒಂದು ಆಲ್ರೆಡಿ, ಇರಕ್ಕೆ ಅವ್ರು ವ್ಯವಸ್ಥೆ ಮಾಡ್ಕೊಡ್ತಾರೆ. ಬಟ್ ಅವ್ರ ಪೇಷನ್ಸ್ ನೋಡ್ಬೇಕಲ್ಲ, ಹುಡುಗ ಎಷ್ಟು ದಿವಸ ಕಲಿತಾನೆ. ಅವಾಗ ಅವ್ರು ಆಯ್ತು ನೀವು ವ್ಯವಸ್ಥೆ ಎಲ್ಲ ಮಾಡ್ಕೊಳ್ಳಿ, ಕಲಿಸ್ತೀನಿ ಅಂದ್ರು. ಮತ್ತೆ ಬೀದರ್ ರಿಟರ್ನ್ ಬಂದು ಅಲ್ಲಿ ಅಪ್ಪಗೆಲ್ಲ ಹೇಳಿದೆ, ಹೀಗೆ ರೆಡಿ ಇದ್ದಾರೆ ನನ್ ಕಲ್ಸಕ್ಕೆ ಸುರೇಶ್ ವಾಡ್ಕರ್ ಅವರು ಬರಕ್ಕೆ ಹೇಳಿದ್ದಾರೆ ಅಂತ. ಓಕೆ ಅಂತ. ಆ ಟೈಮಲ್ಲಿ ದಸರಾ ಆಗಿದ್ದು 2ನೇ ದಿವಸಕ್ಕೆ ಹೋಗಿದ್ದೆ 98 ಅಲ್ಲಿ. ಅಲ್ಲೆಲ್ಲ ದೊಡ್ಡ ವಿಜೃಂಭಣೆ. 98 ದಸರಾ ಮುಗಿದು 2-3 ದಿವಸ ಆಗಿತ್ತು ಹೋಗಿದ್ದೆ. ಅವಾಗ ಅಂದ್ರು ಇವಾಗ ನಾವು 15-20 ಡೇಸ್ ಹಾಲಿಡೇ ಇದೆ, ದೀಪಾವಳಿ ಸಲುವಾಗಿ ಹಾಲಿಡೇ ಇದೆ, ದೀಪಾವಳಿ ಮುಗಿಸ್ಕೊಂಡು ಬಂದ್ಬಿಡಿ ನೀವು ಅಂತ ಹೇಳಿದ್ರು ಸುರೇಶ್ ವಾಡ್ಕರ್. ಮತ್ತೆ ಮನೆ ಹೋಗಿ ಅಪ್ಪಗೆಲ್ಲ ಹೇಳಿ ವ್ಯವಸ್ಥೆ ಮಾಡ್ಕೊಂಡು ಅವ್ರ ಹತ್ರ ಇರಕ್ಕೆ ಏನ್ ಮಾಡ್ಬೇಕು ಬಾಂಬೆಲಿ ಯಾರು ಗೊತ್ತಿಲ್ಲ, ಪರಿಚಯನೇ ಇಲ್ಲ ಯಾರು. ನಾನು ಸುರೇಶ್ ವಾಡ್ಕರ್ ಅಂತ ಹುಡ್ಕೊಂಡು ಹೋಗಿದ್ದು ಅಷ್ಟೇ, ಬಿಟ್ರೆ ಯಾರು ಗೊತ್ತಿಲ್ಲ ಬಾಂಬೆಲಿ. ಆ ನಂತರ ನನ್ಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದು, ನನ್ನ ಹತ್ರ ಒಬ್ಬರು ಪಾಂಡವ್ ಅಂತ ಒಬ್ಬರು ನಮ್ ಪ್ರಿನ್ಸಿಪಲ್ ಇದ್ರು. ಅಲ್ಲೊಂದು ಫಾರ್ಮಸಿ ಕಾಲೇಜ್ ನಮ್ಮ ಮನೆ ಹತ್ರ ಬೀದರಲ್ಲಿ. ಅವ್ರು ಬಂದು ಮಹಾರಾಷ್ಟ್ರೀಯನ್, ಅವ್ರದ್ದೊಂದು ಸ್ಟೂಡೆಂಟ್ ಬಾಂಬೆಲಿ ಇರ್ತಿದ್ರು. ಅವ್ನ ಮುಖಾಂತರ ಅವ್ನ ಮನೆಗೆ ಹೋಗಿ ಅಲ್ಲಿ ಉಳ್ಕೊಂಡು 1-2 ದಿವಸ ಉಳ್ಕೊಂಡು ಇರೋ ವ್ಯವಸ್ಥೆ ಮಾಡ್ಕೊಂಡು. ಇರೋ ವ್ಯವಸ್ಥೆ ಅಂದ್ರೆ ಸುರೇಶ್ ವಾಡ್ಕರ್ ಶಿಷ್ಯ ಇನ್ನೊಬ್ರು ರವಿಕಾಂತ್ ತ್ರಿಪಾಠಿ ಅಂತ ಇದ್ರು. ಅವನೊಂದು ರೂಮ್ ಇತ್ತು, ಒಂದು ಆ ರೂಮಲ್ಲಿ ಇರ್ತಿದ್ರು. ಅವಾಗ ಸುರೇಶ್ ವಾಡ್ಕರ್ ನೀ ನಮ್ಮ ಹತ್ರ ಶಿಫ್ಟ್ ಆಗಂತ ಗುರುಕುಲಕ್ಕೆ ಕರ್ಸ್ಕೊಂಡ್ ಬಿಟ್ಟಿದ್ರು. ಅವ್ನು ಸೀನಿಯರ್ ಆಗಿದ್ದ 2 ವರ್ಷ ಆಗಿತ್ತು ಅವನಿಗೆ. ಅವ್ನು ಸುರೇಶ್ ವಾಡ್ಕರ್ ಹತ್ರ ಶಿಫ್ಟ್ ಆದನು. ಆ ರೂಮಲ್ಲಿ ನಾನು ಹೋಗಿ ಉಳ್ಕೊಂಡ್ರೆ ಅವ್ನ ಮುಖಾಂತರ. ಅಲ್ಲಿಂದ ನಮ್ಮ ಜರ್ನಿ ಶುರು ಆಯ್ತು. ಒಂದ್ ಸ್ವಲ್ಪ ದಿವಸ ಸುರೇಶ್ ವಾಡ್ಕರ್ ಹತ್ರ ಕಲಿತೆ. ಅಲ್ಲಿಂದ ಬಂದು ರವೀಂದ್ರ ಜೈನ್, ಸುರೇಶ್ ವಾಡ್ಕರ್ ಅವರಿಗೆ ಸಿನಿಮಾದಲ್ಲಿ ಹಾಡಕ್ ಚಾನ್ಸ್ ಕೊಟ್ಟವ್ರು ಫಸ್ಟ್ ಟೈಮ್. ರವೀಂದ್ರ ಜೈನ್ ಅವರು ದಿಗ್ಗಜ ಸಂಗೀತ ನಿರ್ದೇಶಕರು. ಒಂದು 250 ಸಿನಿಮಾ ಮಾಡಿದ್ದಾರೆ. ರಾಜ್ ಕಪೂರ್ ಡೈರೆಕ್ಷನ್ 2 ಸಿನಿಮಾಗೆ ಅವರು ಮ್ಯೂಸಿಕ್ ಮಾಡಿದ್ದಾರೆ. ನಂತರ ರಾಷ್ಟ್ರೀಯ ಪ್ರೊಡಕ್ಷನ್ 18 ಸಿನಿಮಾ ಮಾಡಿದ್ದಾರೆ. ರಾಷ್ಟ್ರೀಯ ಪ್ರೊಡಕ್ಷನ್ ಅಂದ್ರೆ ಮೈನೆ ಪ್ಯಾರ್ ಕಿಯಾ, ಹಮ್ ಆಪ್ಕೆ ಕೌನ್, ಆ ಪ್ರೊಡಕ್ಷನ್ ಅಂತವ್ರು 18 ಸಿನಿಮಾ ಸಂಗೀತ ನಿರ್ದೇಶನ ಮಾಡಿದ್ರು ರವೀಂದ್ರ ಜೈನ್ ಅವರು. ಮತ್ತೆ ಎಲ್ಲಕ್ಕಿಂತ ವಿಶೇಷವಾಗಿ ರಾಮಾಯಣ ಅಂತ ಹಳೆದು ಬರ್ತಿತ್ತಲ್ಲ 1988 ಅಲ್ಲಿ, ಆ ರಾಮಾಯಣಗೆ ಕೂಡ ಸಂಗೀತ ನಿರ್ದೇಶನ ಮಾಡಿದ್ದು. ಸಾಹಿತ್ಯ ಅವ್ರದೇ ಇರ್ತಿತ್ತು. 99% ಅವ್ರ ಸಾಹಿತ್ಯನೇ ಅವ್ರ ಚಿತ್ರಗಳಿಗೆಲ್ಲ. ನಮ್ಮಲ್ಲಿ ಸೇಮ್ ಆ ತರ ಆಲ್ಮೋಸ್ಟ್ 99 ಪಿಕ್ಚರ್ ಅವರ ಸಾಹಿತ್ಯ ಸಂಗೀತ. ಅವ್ರ ಹತ್ರ ಹೋದೆ. ಅವ್ರ ಹತ್ರ ಹೋದಾಗ ಕೂಡ ಈ ದಾಸರ ಪದನ ಕೇಳಿದೆ. ಅವ್ರು ಖುಷಿ ಆಗ್ಬಿಟ್ರು ದಾಸರ ಪದ ಕೇಳಿ, ಇದು ನನ್ ಕಂಪೋಸಿಷನ್ ಇದ್ದಾಗಿದೆಯಲ್ಲಪ್ಪ ಅಂತ. ಅದ್ರ ಅಷ್ಟೊಂದು ರಿಲೇಟ್ ಮಾಡ್ಕೊಂಡ್ಬಿಟ್ರು. ಆನಂತರ ಅವ್ರ ಹತ್ರ ಹೋಗೋದು, ಅವ್ರ ರೆಕಾರ್ಡಿಂಗ್ ಅಲ್ಲಿ ಕೂತ್ಕೊಳ್ಳೋದು, ಅವ್ರ ಹತ್ರ ಕೋರಸ್ ಹಾಡ್ತೀವಿ. ಅವಾಗ ಇನ್ನೂ ಸೋಲೋ ಸಾಂಗ್ ಅಂತೂ ಹಾಡ್ತಾ ಇರಲಿಲ್ಲ, ಇನ್ನು ಕೋರಸ್ ಹಾಡ್ತಿದ್ವಿ. ಅವ್ರ ಜೊತೆ ಶೋನಲ್ಲಿ ಹೋಗ್ತಿದ್ವಿ. ಅಲ್ಲಿಂದ ಬಾಂಧವ್ಯ ಬೆಳೀತು. ಅಲ್ಲಿಂದ ಏನಾಯ್ತು, ನನ್ಗೆ ಸ್ವಲ್ಪ ಮ್ಯೂಸಿಕ್ ಡೈರೆಕ್ಷನ್ ಕಡೆ ಒಲವು ಜಾಸ್ತಿ ಆಯ್ತು. ಅಲ್ಲಿಂದ ಒಂದು 5 ವರ್ಷ ಅವ್ರ ಜೊತೆಲೇ ಇದ್ದೆ ನಾನು, ರವೀಂದ್ರ ಜೈನ್ ಅವ್ರ ಜೊತೆ. ಅಲ್ಲಿಂದ ನಿಮ್ ಜರ್ನಿ ಶುರುವಾಯ್ತು. ಅಲ್ಲಿಂದ ಜರ್ನಿ ಅಂದ್ರೆ 5 ವರ್ಷ ಅವ್ರ ಜೊತೆಲೆ ಕಲಿಯೋದು, ಹಾಡೋದು, ಪ್ರಾಕ್ಟೀಸ್, ಮನೇಲಿ ಪ್ರಾಕ್ಟೀಸ್ ಮಾಡೋದು. ಬೆಳಗ್ಗೆ ಎದ್ದ ತಕ್ಷಣ ತಂಬೂರಿ ತಗೊಂಡು 4 ಗಂಟೆ 5 ಗಂಟೆ
ಒಂದು 9 ಗಂಟೆ ತನಕ ಪ್ರಾಕ್ಟೀಸ್ ಮಾಡೋದು, ಹ್ಮ್ ವೋಕಲ್ ಶಾಸ್ತ್ರೀಯ ಸಂಗೀತ ಹ್ಮ್ ಹ್ಮ್ ಪ್ರಾಕ್ಟೀಸ್ ಮಾಡೋ ನಂತರ ಅವರು ಸ್ಟುಡಿಯೋಗೆ ಹೋಗೋದು, ಅವ್ರ ಹತ್ರ ಕೆಲಸ ಇದ್ರೆ ಎಲ್ಲಿ ಹೋಗೋದು, ಹ್ಮ್ 1-2 ವರ್ಷ ಆದ ನಂತರ ಬೇರೆ ಕಡೆ ಎಲ್ಲ ಹೋಗೋದು, ಕೋರಸ್ ಆಡೋದು. ಹ್ಮ್ ಹ್ಮ್ ಅಲ್ಲೇ ಕಭಿ ಖುಷಿ ಕಭಿ ಗಮ್ ಶಾರುಖ್ ಖಾನ್ ಸಿನಿಮಾ, ಶಾರುಖ್ ಆ ಖಾನ್ ಸಿನಿಮಾದಲ್ಲಿ ಕೂಡ ಕೋರಸ್ ಆಡಿದೀವಿ. ಅದ್ರಲ್ಲಿ ಒಂದು ವಿಸಿಲ್ ಬರುತ್ತೆ ಸೂರಜ್ ಹುವಾ ಮಧ್ಯಮ್ ಸಾಂಗ್ ಅಲ್ಲಿ, ಹ್ಮ್. ಆ ವಿಸಿಲ್ ಪಾರ್ಟ್ ಕೂಡ ನಾನು ಮತ್ತೆ ಇನ್ನು 3 ಜನ ಫ್ರೆಂಡ್ಸೇ ಹೊಡೆದಿದ್ದರು. ಒಂಚೂರು ಹೇಳ್ಬೋದು ಅದು ನೋಡ್ತಿದ್ರೆ. ನೆನಪಿ ವಿಸಿಲ್ ಬರುತ್ತೆ, ಗೊತ್ತಿಲ್ಲ ಕೋಲ್ಡ್ ಇದೆ. ಈ ಪಾರ್ಟಿ ಥರ್ಡ್ BGM ಅಲ್ಲಿ ಬರುತ್ತೆ ಇದು. ಸೂರಜ್ ಕಭಿ ವರ್ಮ- ಖುಷಿ ಕಭಿ ಗಮ್. ಕಭಿ ಖುಷಿ ಕಭಿ ಗಮ್, ಸೂರಜ್ ಹುವಾ ಮಧ್ಯಮ್ ಅಲ್ಲಿ. ನಾವು 4 ಜನ ಹೊಡೆದಿದ್ವಿ. ಹ್ಮ್. ಅಲ್ಲಿಂದ ಆ ಚಿತ್ರ ಸಂಗೀತ ನಿರ್ದೇಶಕರು ಸಂದೇಶ್ ಶಾಂಡಿಲ್ಯ ಅಂತ, ಅವ್ರ ಸಂಪರ್ಕ ಬಂತು. ಅವ್ರ ಜೊತೆ ಸುಮಾರು ಪ್ರಾಜೆಕ್ಟ್ ಮಾಡಿದ್ವಿ ಅಲ್ಲಿ. ಅಂದ್ರೆ ಇಸ್ಮಾಯಿಲ್ ದರ್ಬಾರ್ ಸಂಪರ್ಕ ಬಂತ, ದೇವದಾಸ್ ಹಮ್ ದಿಲ್ ದೇ ಚುಕೆ ಸರ್ ಮಾಡಿದ ಮ್ಯೂಸಿಕ್ ಡೈರೆಕ್ಟರ್, ಅವ್ರ ಜೊತೆ ಸಂಪರ್ಕ. ಅವ್ರು ತುಂಬಾ ಇಷ್ಟಪಡ್ತಿದ್ರು, ನನ್ನ ವಾಯ್ಸ್ ತುಂಬಾ ಇಷ್ಟ ಆಗಿತ್ತು ಅವ್ರಿಬ್ರಿಗೂ. ಹಾಗೆ ಜರ್ನಿ ನಡೀತಾ ಇತ್ತು. ಆನಂತರ ಬೆಂಗಳೂರು ಕಡೆ ಒಂದು ಶಿಫ್ಟ್ ಆದ್ವಿ.